ಇನ್ನು ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಇದರಲ್ಲಿ ವಿಳಂಬ ಆಗ್ತಾ ಇದೆ. ಪ್ರಯಾಣಿಕರ ಸಂಕಷ್ಟ ಏನು ಅದನ್ನು ಕೇಳಿದ್ರು ತೇಜಸ್ವಿ ಸೂರ್ಯ. ಕತ್ರಿಗುಪ್ಪೆಯಿಂದ ಬನಶಂಕರಿವರೆಗೆ ಬಸ್ನಲ್ಲಿ ಪ್ರಯಾಣ ಮಾಡಿದರು. ಹೋಗ್ತಾನೆ ನಿಮ್ಮ ಸಮಸ್ಯೆಗಳೇನು ಅಂತ ಕೇಳಿದ್ರು ತೇಜಸ್ವಿ. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ತೇಜಸ್ವಿ ಸೂರ್ಯ ಇವತ್ತು ಪ್ರಯಾಣ ಮಾಡಿದರು, ಜನರ ಜೊತೆ ಮಾತಾಡಿದರು. ಕೇಂದ್ರ ಸರ್ಕಾರ BMTCಗೆ 4500 ಬಸ್ಗಳನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಇನ್ನೂ ಅನುಮತಿ ಕೊಟ್ಟಿಲ್ಲ. ಯಾಕಿದು? ಈ ಬಸ್ಗಳನ್ನು ತಗೋಬೇಕು ಅಂತಂದರೆ ಸರ್ಕಾರ ಹಣ ಹಾಕಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸಂಸತ್ತಲ್ಲಿ ಮಾತಾಡಿದ್ದೀನಿ. ನಿಮಗೆ ಟನಲ್ ರೋಡಿಗೆ ಖರ್ಚು ಮಾಡೋಕ್ಕೆ ದುಡ್ಡಿದೆ, ಸಾರ್ವಜನಿಕರ ಸಾರಿಗೆಗೆ ಖರ್ಚು ಮಾಡೋಕ್ಕೆ ದುಡ್ಡಿಲ್ವಾ? ರಾಜ್ಯ ಸರ್ಕಾರ ಐಷಾರಾಮಿ ಕಾರು ಮಾಲೀಕರಿಗೆ ಮಾತ್ರ ಇರುವಂಥ ಸರ್ಕಾರ. BMTC ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥವ್ರಿಗೆ ಈ ಸರ್ಕಾರ ಅಲ್ಲ ಅಂದಿದ್ದಾರೆ ತೇಜಸ್ವಿ. ಸೊ ಇದು ಸಂಗತಿ ನಾವು ನೋಡ್ತಾ ಇದ್ವಿ. ಸಂಸದ ತೇಜಸ್ವಿ ಸೂರ್ಯ ಎಲ್ಲ ಕಡೆ ಓಡಾಡಿದ್ರು, ಜನಸಾಮಾನ್ಯರ ಜೊತೆ ಮಾತಾಡಿದ್ರು. ಅವ್ರ ಪಾಡ್ದವ್ರು ಜನ ಹತ್ಕೊಂಡು ಹೋಗ್ತಾರೆ, ಆ ಕಡೆ ಇಳ್ಕೊಂತಾರೆ, ಅವ್ರ ಪಾಡ್ಗ. ಆಮೇಲೆ ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ. ಇಲ್ಲಿ ಇದು ಮಾಡ್ಬೋದು, ಅದನ್ನ ಪ್ರೊವೈಡ್ ಮಾಡ್ಬೋದು. ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಸರ್. ದಯವಿಟ್ಟು ನಾನು ಕೈ ಮುಗ್ದು ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ ಸ್ಕೈ ವಾಕ್ನ ರೆಡಿ ಮಾಡಿ ಇದು ಮಾಡಿ ಕೊಡಿ. ಈಗ ಫೋರ್ಟ್ ಬ್ಲಾಕಲ್ಲಿದೆ, ಕೆಂಗೇರಿನಲ್ಲಿದೆ, ಆ ಥರ ನಮಗೂ ಇಲ್ಲಿ ಮಾಡಿಕೊಡಿ. ಯಾಕಂದರೆ ಇದು ಎಲ್ಲ ಬಸ್ಗಳಿಗೂ ಎಲ್ಲ ಇಲ್ಲೇ ಬರೋದು ಜನ. ಆ ಕಡೆ ಕೆಂಗೇರಿ ಕಡೆ ಆಗಲಿ, ಕನಕಪುರ ಕಡೆ ಆಗಲಿ, ಎಲ್ಲರೂ ಎಲ್ಲ ಇಲ್ಲೇ ಬರ್ತಾರೆ. ತುಂಬ ಪಬ್ಲಿಕ್ ಇದ್ದಾರೆ ಇಲ್ಲಿ. ಅದೊಂದು ಹೆಲ್ಪ್ ಮಾಡಿಕೊಡಿ ಅಂತ ಕೇಳ್ತೀವಿ ಸರ್. ಇದು ಅನ್ಸೈಂಟಿಫಿಕ್ ಪ್ರಾಜೆಕ್ಟ್ಗಳು. ಇದರಿಂದಾಗಿ ಬೆಂಗಳೂರಿಗೆ ಯಾವುದೇ ರೀತಿ ಉಪಯೋಗ ಆಗಲ್ಲ. 4500 ಬಸ್ಸು ಕೇಂದ್ರ ಸರ್ಕಾರ ನಿಮಗೆ ಕೊಟ್ಟಿದೆ. ಕೊಟ್ಟಿರೋ ಬಸ್ಸನ್ನು ನೀವು ಡಿಪ್ಲಾಯ್ ಮಾಡೋಕ್ಕೆ ರೆಡಿ ಇಲ್ಲ. ಆದರೆ ನಿಮಗೆ 2 ಕಿಲೋಮೀಟ್ರಿಗೆ 1400 ರೂಪಾಯಿ ಕೋಟಿ ಖರ್ಚು ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿದೆ. 19 ಕಿಲೋಮೀಟ್ರಿಗೆ 22,000 23,000 ಕಿಲೋಮೀಟ್ರ್ ಖರ್ಚು ಮಾಡೋಕ್ಕೆ ದುಡ್ಡಿದೆ ನಿಮ್ಮ ಹತ್ರ. ಕೃಷ್ಣ ಬೈರೇಗೌಡರು ಪ್ರೆಸ್ ಕಾನ್ಫರೆನ್ಸಲ್ಲಿ ಅವತ್ತು ಹೇಳಿದ್ರು, ಶಾರ್ಟ್ ಫ್ಲೈಓವರ್ಗಳು ಟ್ರಾಫಿಕ್ಕನ್ನು ಬಗೆಹರಿಸಲ್ಲ ಅಂದರು. ಕೇಳಿದ್ರ ನಿಮ್ಮ ಪ್ರೆಸ್ ಕಾನ್ಫರೆನ್ಸು? ರಾಗಿಗುಡ್ಡದ್ದು ಮತ್ತು ಸಿಲ್ಕ್ ಬೋರ್ಡ್ದು ಎಕ್ಸಾಂಪಲ್ ಕೊಟ್ಟರು. ಶಾರ್ಟ್ ಫ್ಲೈಓವರು ಬಗೆಹರಿಸಲ್ಲ ಅನ್ನೋದಾದರೆ ಟ್ರಾಫಿಕ್ ಸಮಸ್ಯೆನ ಶಾರ್ಟ್ ಟನಲ್ ಹೆಂಗೆ ಸರ್ ಬಗೆಹರಿಸುತ್ತೆ? 300 ಕೋಟಿ ರೂಪಾಯಿದು ಶಾರ್ಟ್ ಫ್ಲೈಓವರೇನೇ ಬಗೆಹರಿಸ್ತಾ ಇಲ್ಲ. ಇನ್ನು 1200 ಕೋಟಿ ರೂಪಾಯಿದು ಶಾರ್ಟ್ ಟನಲ್ ಬಗೆಹರಿಸ್ಬಿಡತ್ತಾ? ಯಾರಿಗೆ ಮೋಸ ಮಾಡ್ತಾ ಇದ್ದಾರೆ ಇವರು? ಬೆಂಗಳೂರು ಜನನ ಏನು ಅನ್ಕೊಂಡಿದ್ದಾರೆ? ಬೆಂಗಳೂರಿನಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಎಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ, ಇದು ಭಾಳ ಸೀರಿಯಸ್ ಆಗಿರೋ ಇಶ್ಯೂ. ನಾವೆಲ್ಲರೂ ಧ್ವನಿ ಎತ್ತಬೇಕು. BMTCಲಿ ಓಡಾಡ್ತಾ ಇರೋವಂಥವ್ರು, ಮೆಟ್ರೋದಲ್ಲಿ ಓಡಾಡ್ತಾ ಇರೋವಂಥವ್ರು ಇಬ್ಬರು ಸೇರಿದ್ರೆ